ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನು ನಿನಗೆ ನೀ ನನಗೆ ಕಥೆಯ ಮುಂದುವರಿದ ಭಾಗ. ಈ ಕಥೆಯನ್ನು ಹೆಚ್ಚಿನ ಎಪಿಸೋಡ್ಗಳಲ್ಲಿ ಓದ ಬಯಸುವರು ನನ್ನ ಪ್ರತಿಲಿಪಿ ಮುಖಾಂತರ ಓದಬಹುದು. ಎಂದಿನಂತೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 149. ಇಂದಿನ ಸಂಚಿಕೆಯಲ್ಲಿ ದಿಲೀಪ್ಗೆ ಅಗಸ್ತ್ಯ ಮತ್ತು ಹಿಂದೂ ಬಗ್ಗೆ ಗೊತ್ತಾದರೆ ಇವನೇ ಮೊದಲು ನುಗ್ಗೆ ಮರಕ್ಕೆ ನೇಣು ಬಿಗಿದುಕೊಳ್ತಾನೆ. ಇತ್ತ ಹಿಂದೂಗೆ ಅಗಸ್ತ್ಯ ಕೋಪದ ಬಗ್ಗೆ ಗೊತ್ತಿದ್ದರಿಂದ ತಕ್ಷಣ ತನ್ನ ಮುಖದಿಂದ ಸರಿದಿದ್ದ ಸೆರಗನ್ನು ಸರಿಯಾಗಿ ಕ್ಲೋಸ್ ಮಾಡಿ ಇಬ್ಬರ ಮುಂದೆ ನಿಂತವಳು ಯಾವುದೋ ಒಂದು ಸರ ತಂದು ಹಿಡಿದ್ಲು. ಅಗಸ್ತ್ಯ ಒಮ್ಮೆ ಅವಳನ್ನೇ ಗುರಾಯಿಸಿದ್ರು ಬೇರೇನು ದಿಲೀಪ್ ಮುಂದೆ ಚಕಾರ ಎತ್ತಲಿಲ್ಲ. ದಿಲೀಪ್ ಸೂಪರ್ ಎಂದು, ಮಿಸ್ ನೀವು ಸ್ವಲ್ಪ ಇದನ್ನು ಹಾಕಿ ತೋರಿಸಿ ಎಂದವನು ಅಗಸ್ತ್ಯನ ಕಡೆ ಬಾಗಿ, ಇದು ಶಿವ್ರಿಗೆ ನನ್ನ ಮೊದಲ ಗಿಫ್ಟು, ಅದು ಪ್ರಪೋಸ್ ಮಾಡುವಾಗ ಕೊಡೋಣ ಅಂತ ಎಂದ ಕಳ್ಳ ನಗುಬೇಡಿ. ಕ್ಷಣಕ್ಕೂ ಅಗಸ್ತ್ಯ ಬ್ಲಾಸ್ಟ್ ಆಗೋಕ್ಕೆ ಕಾಯ್ತಿದ್ದಾನೆ. ಆದರೂ ತನ್ನ ಕೋಪನ ತಡೆದು ಎತ್ತಲೋ ನೋಡ್ತಾ ನಿಂತ. ಇಂದು ಒಮ್ಮೆ ಆ ನೆಕ್ಲೆಸ್ನ ಹಾಕಿ ತೋರಿಸಿದ್ಲು. ದಿಲೀಪ್, ಅಯ್ಯೋ ಅದೇನದು, ಆ ಸೆರಗು ತೆಗೆದು ತೋರಿಸಿ, ಸರಿಯಾಗಿ ಕಾಣ್ತಿಲ್ಲ ಎಂದ. ಇಂದು ಈ ಸರದಲ್ಲಿ ಹೇಗೆ ಕಾಣ್ತಾಳೆ ಎಂದು ನೋಡುವ ಆಸೆಲಿ ಮುಂದೆ. ಅಗಸ್ತ್ಯ ಒಮ್ಮೆ ಮುಷ್ಟಿ ಬಿಗಿದು ಒಮ್ಮೆ ದಿಲೀಪ್ ಮುಖ ನೋಡಿ, ಒಮ್ಮೆ ಅಲ್ಲೇ ಮುಸುಕು ಹಾಕಿ ನಿಂತಿರುವ ಇಂದು ಕಡೆನೂ ನೋಡಿ, ಈಗೇನು ಈ ನೆಕ್ಲೆಸ್ ಹೇಗೆ ಕಾಣುತ್ತಂತ ಗೊತ್ತಾಗಬೇಕು ಅಷ್ಟೇ ತಾನೇ ಎಂದವನು ಒಮ್ಮೆ ಅಲ್ಲೇ ಇದ್ದ ಒಂದು ಹುಡುಗಿನ ಕರೆದು ಇದನ್ನು ಹಾಕಿ ತೋರಿಸಿ ಎಂದ. ಆ ಹುಡುಗಿ ತುಸು ಕನ್ಫ್ಯೂಸ್ನಲ್ಲೇ ಅಗಸ್ತ್ಯನ ಕಡೆ ನೋಡಿದರೆ, ಅಗಸ್ತ್ಯ ಇದನ್ನು ನೀವು ಹಾಕಿ ತೋರ್ಸಮ್ಮ, ಹೇಗೆ ಕಾಣುತ್ತೆ ಅಂತ ನಮಗೆ ಗೊತ್ತಾಗಬೇಕಲ್ವಾ, ನಿನ್ನ ಹಾಗೆ ನಮಗೆ ಒಬ್ಬ ಸಿಸ್ಟರ್ ಇದ್ದಾರೆ ಎಂದ ತಕ್ಷಣ ದಿಲೀಪ್ ಪೆಚ್ಚು ಮೋರೆ ಹಾಕಿದರೆ ಆ ಹುಡುಗಿ ತನ್ನ ಕೊರಳಿಗೆ ಹಾಕಿ ತೋರಿಸಿದ್ಲು. ಅಗಸ್ತ್ಯ, ಈಗ ಓಕೆನಾ, ನಿಮ್ಮ ಅಕ್ಕ ಸ್ವಲ್ಪ ಹೀಗೆ ಇದ್ದಾಳೆ ಅಲ್ವಾ ಕಲರ್ನಲ್ಲಿ, ಸೊ ಸರಿಯಾಗುತ್ತೆ ಎಂದವನು ಇಂದು ಮುಂದೆ ನಿಂತು ಅಲ್ಲಿ ಲಾರೆನ್ಸ್ ಒಂದೇ ಸಮನೆ ಗಾಬರಿಯಾಗಿ ಕಾಯ್ತಿದ್ದಾನೆ. ಈಗೆಲ್ಲ ಯಾರಂದರೆ ಅವರ ಜೊತೆ ಹೋಗಬೇಡ, ಲಾರೆನ್ಸ್ ಅವನ ರೆಸ್ಪಾನ್ಸಿಬಲ್ನಲ್ಲಿ ನಿನಗೆ ಅಪಾಯ ಇದೆ ಅನ್ನೋದಕ್ಕೆ ನಮ್ಮ ಭಗವಾನ್ ಬಂಗಲೆ ಸೇಫ್ ಅಂತ ಕರೆತಂದಿರೋದು. ನಿನ್ನ ಗಂಡ ಕಾಲ್ ಮಾಡಿದ್ದಂತೆ, ನಡಿ ಬೇಗ ಎಂದ. ಈ ಮಾತು ಕೇಳಿದ ದಿಲೀಪ್ ಉಪ್ಪು ಕಂಟಕಿ ಆಶ್ಚರ್ಯದಲ್ಲಿ ಇಂದು ಕಡೆ ನೋಡಿ, ಮದುವೆ ಆಗಿದೆಯಾ ಎಂದು ಶಾಕ್ನಲ್ಲಿ ನೋಡಿದ್ರೆ ಅಗಸ್ತ್ಯ ಅಲ್ಲೇ ಕನ್ನಡಿಯಲ್ಲಿ ದಿಲೀಪ್ ಬೀಳಿಸಿದ ಮುಖ ನೋಡಿ, ಹೇಗೆ ಕಾಣ್ತಾಳೆ ಅಂತ ನನ್ನ ಹೆಂಡ್ತಿನ ನೀನು ನೋಡ್ತೀಯಾ ಹಿಡಿಯಟ್, ಇವಳು ಈ ಅಗಸ್ತ್ಯನ ಸೊತ್ತು, ಅವಳ ಸುತ್ತ ಈ ಅಗಸ್ತ್ಯ ಅನ್ನೋ ವಿಷದ ಮುಳ್ಳು ಯಾವಾಗಲೂ ಇರುತ್ತೆ ಅನ್ನೋದರ ಅರಿವು ನನಗೆ ಮಾಡಿಸ್ತೀನಿ ಇವತ್ತು ರಾತ್ರಿ ಎಂದವನ ಮನದಲ್ಲಿ ದಿಲೀಪ್ ಮಾಡಿದ ತಪ್ಪಿಗೆ ಶಿಕ್ಷೆ ಫಿಕ್ಸ್ ಮಾಡಿದ್ದಾನೆ. ಅವನ ಟಾರ್ಗೆಟ್ ಫಿಕ್ಸ್ ಆಗಿದೆ ದಿಲೀಪ್ ಮೇಲೆ. ದಿಲೀಪ್ ಅದೇ ಶಾಕ್ನಲ್ಲಿ ನೆಕ್ಲೆಸ್ ಕೂಡ ಮರೆತು ಹೋಗ್ತಿದ್ರೆ ಆ ಶಾಪ್ನವರು ಸರ್ ನೆಕ್ಲೆಸ್ ಎಂದರು. ದಿಲೀಪ್ ಹೋಗಿಬಿಟ್ಟ, ಏನೂ ಕೇಳಿದೆ. ಆದರೆ ಅಗಸ್ತ್ಯ ಇಂದು ಕಡೆ ಒಮ್ಮೆ ಕೋಪದಲ್ಲಿ ಗುರಾಯಿಸಿ ಆ ನೆಕ್ಲೆಸ್ನ ತೋರಿಸಿ, ಇಷ್ಟ ಆಯ್ತಾ ಎಂದರೆ ಇಂದು ಬೇರೇನೂ ಮಾತಾಡದೆ ಇಲ್ಲ ಎಂದಳು. ಅಗಸ್ತ್ಯ ಒಮ್ಮೆ ಸುತ್ತ ನೋಡಿ ಒಂದು ಚಂದದ ನೆಕ್ಲೆಸ್ ನೋಡಿ ಇಂದು ಸೆರಗು ಸರಿಸಿ ಅವಳ ಮುಂದೆ ಅದನ್ನು ದೂರದಿಂದಲೇ ಹಿಡಿದು ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣಲ್ಲೇ ಒಮ್ಮೆ ಚೆಕ್ ಮಾಡಿ, ಪರ್ಫೆಕ್ಟ್ ಎಂದು, ಇದನ್ನು ಪ್ಯಾಕ್ ಮಾಡಿ, ಅದನ್ನು ಕೂಡ ಪ್ಯಾಕ್ ಮಾಡಿ ಎಂದವನು ಅವನೇ ಬಿಲ್ ಪೇ ಮಾಡಿ ಬಾ ಎಂದ. ಅಲ್ಲೇ ಹೊರಗೆ ಹೋಗುವಾಗ ಯಾರಿಗೋ ಕಾಲ್ ಮಾಡಿ, ಇಲ್ಲಿ ಇಷ್ಟೊತ್ತು ನಡೆದ CCTV ಫುಟೇಜ್ ಪೂರ್ತಿ ಹೆರೇಸ್ ಆಗಬೇಕು ಎಂದವನು ಇಂದು ಜೊತೆ ಹೆಜ್ಜೆ ಇಟ್ಟವನ ಕಣ್ಣು ಮಾತ್ರ ಆಗಾಗ ಹಿಂದೂ ಮೇಲೇನೇ ಇದೆ. ಆದರೆ ಮುಸುಕು ಹಾಕಿರುವ ಹಿಂದೂಗೆ ಆ ದಿಲೀಪ್ನಿಂದ ಅದೆಷ್ಟು ಈಸಿಯಾಗಿ ನನಗೆ ಮುಕ್ತಿ ಕೊಡಿಸಿದ್ರು ಈ ಬೆಂಕಿ ಮುಂಡೆ. ಹೌದು, ಅವನೇನಾದರೂ ಯಾರು ನಿನ್ನ ಗಂಡ ಎಲ್ಲಿದ್ದಾನೆ ಅಂದರೆ ಎಂದು ಯೋಚಿಸ್ತಿದ್ರೆ ಅಗಸ್ತ್ಯ ಜೋರಾಗಿ, ನನ್ನ ಗಂಡ ಒಬ್ಬ ಅಂಡರ್ವರ್ಲ್ಡ್ ಡಾನನ್ನು, ಸಾಕು, ಅವನು ಅಲ್ಲಿಂದ ಮೊದಲು ಕಾಲು ಕೀಳ್ತಾನೆ ಎಂದು ಅವಳ ಮನಸ್ಸಿನ ಪ್ರಶ್ನೆಗೆ ಹೊರಗೆ ಉತ್ತರ ಕೊಟ್ಟಿದ್ದ. ಎಂದು ಒಮ್ಮೆ ಉಬ್ಬೇರಿಸಿ, ಇವರು ಎಲ್ಲದಕ್ಕೂ ಒಂದು ರೆಡಿ ಉತ್ತರ ಇಟ್ಟಿರ್ತಾರೆ ಎಂದು ಯೋಚಿಸಿದರೆ ಅಗಸ್ತ್ಯ ಅವ್ರಿಗಿಂತ ಕಡಿಮೆ ಅಂದರೆ ಆ ಬಡ್ಡಿ ಮಗ ಹೆದರೋದಿಲ್ಲ, ಅದೇ ಅವರ ಫೀಲ್ಡ್ನವರೇ ಅಂದರೆ ಹೆದರ್ತಾರೆ ಎಂದವನು ಸಣ್ಣ ಧ್ವನಿಯಲ್ಲಿ, ಅಲ್ಲಿ ತನಕ ಬರೋದಿಲ್ಲ ಎಂದವನ ಟಾರ್ಗೆಟ್ ಆಲ್ರೆಡಿ ಫಿಕ್ಸ್ ಆಗಿದೆಯಲ್ಲ, ಪಾಪ ಹಿಂದಿಗೆ ಮದುವೆ ಆಗಿದೆ ಎನ್ನುವ ವಿಷಯನ ಕೇಳೇ ಶಾಕ್ನಲ್ಲಿ
ಅಗಸ್ತ್ಯ ತಂದಿದ್ದ ಕಾರ್ನಲ್ಲಿ ಕೂತಿರೋ ದಿಲೀಪ್ ಮನಸ್ಸು ಬೇಸರದಲ್ಲೇ ಇದ್ದರೆ ಅಗಸ್ತ್ಯ ಕಾರ್ನಲ್ಲಿ ಸೀಟ್ಗೆ ಹೊರಗೆ ಕಣ್ಮುಚ್ಚಿ ಕೂತಿರುವ ದಿಲೀಪ್ ಮುಖ ನೋಡಿ ಒಂದು ವ್ಯಂಗ್ಯದ ನಗು ಮೂಡಿಸಿ, ಅಲ್ಲೇ ದಿಲೀಪ್ ಬಂದಿದ್ದ ಕಾರ್ನ ಮನೆ ಕಡೆ ಓಡು ಎಂದು ಆ ಕಾರ್ ಡ್ರೈವರ್ಗೆ ಹೇಳಿ ಕಳಿಸ್ದ. ಇಂಧನ ಮೊದಲು ತನ್ನ ಕಾರ್ಗೆ ಹತ್ತಿಸಿ ತಾನು ಹೋಗಿ ಇಂದು ಜೊತೆ ಕೂತವ. ದಿಲೀಪ್ ಡ್ರೈವ್ ಮಾಡು ಎಂದು ಆ ಕೀನ ಎಸೆದು, ನನಗೆ ತುಂಬ ಟಯರ್ಡ್ ಆಗಿದೆ ಎಂದವನು, ನೀನು ಸೇಫಾಗಿ ಇಲ್ಲೇ ಕೂರಮ್ಮ ಎಂದು ಹೇಳ್ದ. ಎಲ್ಲಿ ಇಂದು ನಾನು ದಿಲೀಪ್ ಮುಂದೆ ಬಂದು ಕೂರು ಎಂದು ಕರೆಯುತ್ತಾನೋ ಎಂದು ಏನೂ ಹೇಳದೆ ತಲೆ ಆಡಿಸಿ ಅಗಸ್ತಿನ ಪಕ್ಕ ಕೂತ ಹುಡುಗಿ ಮನದಲ್ಲಿ ಒಂದು ರೀತಿ ಕುಣಿಯೋ ಆಸೆ ಆಗ್ತಿದೆ ಖುಷಿಗೆ. ಅಗಸ್ತಿನ ಪ್ರೀತಿ ಅಂದ್ರೇ ಹೀಗೆ. ಸ್ವರ್ಣ ಅವರು ಹೇಳ್ದಂತೆ ತುಸು ಹೊರಟೆ ಅಗಸ್ತ್ಯ. ಆದರೆ ಅವನ ಕಾಳಜಿ, ಅವನ ಪ್ರೀತಿ ಅರ್ಥ ಆಗೋದು ಅವನ ಜೊತೆ ಪಳದವ್ರಿಗೆ ಮಾತ್ರ ಗೊತ್ತು. ಅವನ ಪ್ರೀತಿಯ ಗಮ್ಮತ್ತು. ಅಗಸ್ತ್ಯ ಒಮ್ಮೆ ಕಣ್ಣು ಮುಚ್ಚಿ, ಇಷ್ಟೆಲ್ಲ ಸ್ಟ್ರೆಸ್ನಿಂದ ಬಂದಿದ್ದೀನಿ, ನನಗೆ ಮುಖ ತೋರಿಸೋದು ಬಿಟ್ಟು ಈ ಬೇಕುಫನ್ ಜೊತೆ ಬಂದಿದ್ದಾಳೆ, ಆ ಕಾವ್ಯ ಅನ್ನೋ ಮಿನಿ ರಾಕ್ಷಸಿ ಗಿಫ್ಟ್ ಕೊಡೋ ನೆಪದಲ್ಲಿ ಎಂದವನು ಕಿರುಗಣ್ಣಲ್ಲೇ ಮುಖ ಸಪ್ಪೆ ಮಾಡಿ ಕೂತಿದ್ದ ದಿಲೀಪ್ ಮುಖನ ಮಿರರ್ನಲ್ಲಿ ನೋಡಿ, ಇದೇ ಬಾರೋ ಇವತ್ತು, ನಿನಗೆ ಫೇಸ್ ನಿಕಾಲ್ ಮಾಡಿಲ್ಲ ಅಂದರೆ ನಾನು ಅಗಸ್ತ್ಯನೇನಲ್ಲ ಎಂದು ಕೂತ. ಆಯಿತಾ, ದಿಲೀಪ್ ಮನೆ ಬಳಿ ಬಂದು ಕಾರ್ ನಿಲ್ಲಿಸಿ, ಬ್ರೋ ನಾನು ಸ್ವಲ್ಪ ಹೊರಗೆ ಹೋಗ್ತೀನಿ ಎಂದ. ಅಗಸ್ತ್ಯ, ದಿಲೀಪ್ ಎಲ್ಲೋಗ್ತೀಯಾ ಎಂದ ಹುಬ್ಬು ಗಂಟಿಗೆ. ದಿಲೀಪ್, ಮಾಮೂಲಿ ಅಂದ. ಅಗಸ್ತ್ಯ, ಬಾಡಿ ಗಾರ್ಡ್ಸ್ ಇರ್ತಾರೆ ಎಂದರೆ ದಿಲೀಪ್, ಅಲ್ಲಿ ಅಲೋ ಇಲ್ಲ ಬ್ರೋ ಎಂದವನು ಅಲ್ಲಿಂದ ಕಾರ್ ತಗೊಂಡು ಹೋಗ್ತಾನೆ. ಅಗಸ್ತ್ಯ ಅವನು ಹೋದ್ಮೇಲೆ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಹುಡುಗಿ ಕಡೆ ನೋಡಿ, ಇನ್ನು 10 ನಿಮಿಷಕ್ಕೆ ಫಿಲ್ಟರ್ ಕಾಫಿ ತರ್ದಿದ್ರೆ ಆ ನಿನ್ನ ದೇವರು ಕೊಟ್ಟ ಅಣ್ಣ ಇದ್ದಾನಲ್ಲ ಅವನ ಮೇಲೆ ಬೀಳೋ ಏಟು ನಿಲ್ಲುತ್ತೆ ಎಂದು ಗದ್ರಿದ್ರೆ, ಇಂದು ಬೇಡ ಪ್ಲೀಸ್ ಎಂದವಳು ತುಸು ಭಯದಲ್ಲೇ ಅಲ್ಲಿಂದ ಸೀದಾ ಕಿಚನ್ಗೆ ಹೋದವಳು ಬೇಗ ಬೇಗ ಕಾಫಿ ಮಾಡ್ತಿದ್ರೆ ಹಿಂದುವಿನ ಗಾಬರಿ ನೋಡಿ ತುಳಸಿ, ಏನಾಯಿತು ಸಂಸ್ಕೃತಿ ಅಂದರು. ತಕ್ಷಣ ಇಂದು, ಅದು ಅಗಸ್ತ್ಯ ಸರ್ ಯಾಕೋ ಕೋಪದಲ್ಲೇ ಇದ್ದಾರೆ ಅನ್ಸುತ್ತೆ, ಕಾಫಿ ಅಂತ ಕಿರ್ಚಿದ್ರು, ನಿಮಗೆ ಕೇಳಿಲ್ವಾ ಎಂದು ಏನೋ ಒಂದು ಸುಳ್ಳು ಹೇಳಿ ಬೇಗ ಬೇಗ ಕಾಫಿ ಮಾಡ್ತಿದ್ರೆ ತುಳಸಿ, ಸಾರಿ ಇಲ್ಲಿ ಮಿಕ್ಸಿ ಓಡಿಸ್ತಿದ್ದೆ ಕೇಳಿಸ್ಲಿಲ್ಲ. ಹೌದು, ಬೇಗ ಬೇಗ ಮಾಡಿಕೊಡು ಹೋಗು, ಅಗಸ್ತ್ಯ ನನಗೆ ಕೋಪ ಬಂದರೆ ಮುಗೀತು ಅಂದ್ಲು. ಹಿಂದೂ ಮನದಲ್ಲೇ ತುಳಸಿ ಮಾತು ಕೇಳಿ ಆ ಬೆಂಕಿ ಉಂಡೆಗೆ ಇಷ್ಟೊಂದು ಬಿಲ್ಡಪ್ ಬೇರೆ ಎಂದವಳ ಮನಸ್ಸು. ಹಿಂದೂ ಮೇಡಮ್, ನಿಮ್ಮ ಬೆಂಕಿ ಉಂಡೆ ಅಕ್ಷರಶಃ ಬೆಂಕಿಯೇ ಆಗಿದೆ, ಸೊ ಅದೇಗೆ ತಣ್ಣ ಮಾಡೋದು ಅಂತ ನೋಡು, ಇಲ್ಲ ಲಾರೆನ್ಸ್ ಕತೆ ಮುಗೀತು ಎಂದಿತು. ಎಂದು, ಹೌದಪ್ಪ, ಇವರು ಕೋಪ ಕಡಿಮೆ ಮಾಡಿಸಿಲ್ಲ ಅಂದರೆ ಅಷ್ಟೇ, ಇಲ್ಲ ಪಾಪ ಆ ಲಾರೆನ್ಸ್ ಅಣ್ಣನಿಗೆ ಸರಿಯಾಗಿ ಕೊಡ್ತಾರೆ ಎಂದು ಬೇಗ ಬೇಗ ಮಾಡಿ ಅವನ ರೂಮ್ ಬಳಿ ಬಂದವಳಿಗೆ ಮನದಲ್ಲಿ ತುಸು ಹೆದರಿಕೆ. ಆದರೂ ಧೈರ್ಯ ಇದೆ, ಕಾರಣ ಎಷ್ಟೇ ಕೋಪ ಇದ್ದರೂ ನನಗೆ ಒಡೆಯಲ್ಲ, ಯಾಕಂದರೆ ನಾನು ಹಾಕಿರೋ ಹಾಣೆಯಿಂದ ಎನ್ನುವ ಬಂಡ ಧೈರ್ಯ ಹುಡುಗಿಗೆ. ಅಗಸ್ತ್ಯ ಬಟ್ಟೆ ಎಲ್ಲ ತೆಗೆದು ಸ್ನಾನ ಮಾಡಿ ಹೊರಗೆ ಬರೋದಕ್ಕೂ ಎಂದು ಕಾಫಿ ಹಿಡಿದು ಬರೋದಕ್ಕೂ ಒಂದೇ ಆಗಿತ್ತು. ಎಂದು ಸಾರಿ ಎಂದರೆ ಅಗಸ್ತ್ಯ ಅವನು ತನ್ನ ತಲೆನ ಒರೆಸುವ ಟವಲ್ ಹಿಡಿದು, ಈ ಸಾರಿ ಪೂರಿ ಯಾಕೆ, ಆವಾಗಲೇ ನನ್ನ ಮೈ ಮೇಲಿರೋ ಟ್ಯಾಟೋನ ಪೂರ್ತಿ ಡಿಸೈನ್ ಸಮೇತ ನೋಡಿದ್ಯಾ, ಅಂದರೆ ಅದಿನ್ನೆಷ್ಟು ನನ್ನ ಅಬ್ಸರ್ವ್ ಮಾಡಿರ್ತೀಯ ಅಂತ ಗೆಸ್ ಮಾಡಬಲ್ಲೆ ಎಂದು ಕಾಫಿ ಕೊಡು ಎಂದು ಅವಳ ಕೈಯಲ್ಲಿರುವ ಕಾಫಿ ಪಡೆದು ಅವಳ ಮುಖದ ಮೇಲೆ ಇನ್ನೂ ಸೆರಗು ಇರೋದನ್ನು ನೋಡಿ, ಇಲ್ಲಿಗೆ ಬಂದಾಗ ಕಿತ್ತೋ ಸೆರಗು ತೆಗೆದು ನಾನು ಮುಂದೆ ನಿಲ್ಲು ಇಲ್ಲ ಎಂದ. ಎಂದು ತನ್ನ ಮುಖದ ಮೇಲಿರುವ ಸೆರಗು ತೆಗೆದು ಉಪ್ಪು ಗಂಟಿಗೆ, ಇಲ್ಲ ಅಂದರೆ ಏನು, ಲಾರೆನ್ಸ್ ಅಣ್ಣನಿಗೆ ಹೊಡಿತೀರಾ ಅಷ್ಟೇ ತಾನೇ ಎಂದಳು. ಅಗಸ್ತ್ಯ ಅವಳ ಆ್ಯಟಿಟ್ಯೂಡ್ ನೋಡಿ, ಹೌದಲ್ಲ, ಇದನ್ನು ನಾನು ಯೋಚಿಸೇ ಇಲ್ಲ, ನೀನೇನಾದರೂ ತಪ್ಪು ಮಾಡಿದ್ರೆ ಅವನಿಗೆ ಬೀಸ್ತಾ ಇರೋದೇ ಬೆಸ್ಟ್ ಐಡಿಯಾ ಕಣೆ ಎಂದ. ಅವನ ಮಾತು ಕೇಳಿದ ಹುಡುಗಿ ಮುಖ ಚಿಕ್ಕದು ಮಾಡಿ, ಛೇ ನಾನೇ ಐಡಿಯಾ ಕೊಟ್ನಾ ಎಂದು ಒಮ್ಮೆ ಅಗಸ್ತ್ಯನ ಕಡೆ ನೋಡಿದ್ರೆ ಅಗಸ್ತ್ಯ ಬಾಯ್ಲಿ ಎಂದು ತುಸು ಹತ್ರ ಕರೆದು ಅವಳ ಹುಸಿ ಕೋಪಗೊಂಡ ಮುಖನ ನೋಡ್ತಾ, ನನಗೆ ತಲೆ ಬಿಸಿಯಾಗಿದೆ, ಕಾಫಿ ಕುಡಿತೀನಿ, ನನ್ನ ತಲೆ ಸ್ವಲ್ಪ ಹೊರಿಸು ಎಂದ. ಹುಡುಗಿ ಅವನ ಮಾತಿಗೆ ಬಾಯಿ ತೆರೆದು, ಹಾಂ ನಾನು ನಿಮ್ಮ ಕೂದಲು ಹೊಸದಾ ಅಂದ್ಲು. ಅಗಸ್ತ್ಯ, ಬಾಯಿ ಮುಚ್ಚು, ಇಲ್ಲ ಬಿಸಿ ಕಾಫಿ ಬಿಡ್ತೀನಿ ನೀನು ತೆರೆದ ಬಾಯಿಗೆ ಎಂದ ತಕ್ಷಣ ತೆರೆದಿದ್ದ ಬಾಯಿನ ಮುಚ್ಚಿದ್ಲು ಹಿಂದು. ತುಸು ಉಬ್ಬು ಕಂಠಕ್ಕೆ, ನಾನು ಯಾಕೆ ನಿಮ್ಮ ತಲೆನ ಹೊರಿಸ್ಬೇಕು ಅಂದ್ಲು. ಅಗಸ್ತ್ಯ ಅವಳ ಅತಿ ಸಮೀಪಕ್ಕೆ ಬಂದು, ಯಾಕಂದರೆ ನಿನಗೊಂದು ಸರ್ಪ್ರೈಸ್ ಇದೆ ಎಂದ ಹುಬ್ಬು ಕುಣಿಸಿ. ಎಂದು
ನನಗೆ ಯಾವ ಸರ್ಪ್ರೈಸ್ ಎಂದು ಮೂತೆ ತಿರುಗಿಸಿದ್ರೆ ಅಗಸ್ತ್ಯ, ನಾನು ತಾವರೆಕೆರೆಗೆ ಹೋಗಿದ್ದೆ. ಅಲ್ಲಿ ನಿಮ್ಮ ಅಪ್ಪನ ಫ್ರೆಂಡ್, ಅದೇ ಯಾರೋ ಮುಂಬೈನಲ್ಲಿ ಇರೋರು ಸಿಕ್ಕಿದ್ರು ಎಂದ. ತಕ್ಷಣ ಇಂದು ತನ್ನ ಕಣ್ಣನ್ನು ಹರಳಿಸಿ, ಹೌದಾ, ಅಂಕಲ್ ಹೇಗಿದ್ದಾರೆ ಎಂದವಳು ಸೀದಾ ಅಲ್ಲೇ ಇದ್ದ ಟವಲ್ ತಗೊಂಡ್ರೆ. ತಕ್ಷಣ ಅಗಸ್ತ್ಯ, ಹಲೋ, ಕಾಫಿ ಕುಡಿಯೋವರೆಗೂ ವೆಯ್ಟ್ ಮಾಡು ಎಂದ ಹುಬ್ಬೇರ್ಸೆ. ಇಂದು ಎಂದು ತಲೆ ಆಡಿಸ್ತವಳು, ಅಂಕಲ್ ಏನಂದ್ರು? ಅವರನ್ನು ನೋಡಿದ್ದೆ ನಮ್ಮ ಅಪ್ಪ ಇದ್ದಾಗ ಎಂದವಳ ಮುಖ ಸಪ್ಪೆ ಆಯಿತು. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.